ಸುದ್ದಿಯ ವಿವರಗಳು. ಬೀದರ್ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮ ಹಾಗೂ ಹರ್ಷ ಉಲ್ಲಾಸದಿಂದ ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡಲಾಯಿತು. ಶಾಂತಿ, ಸಹನೆ, ಸ್ನೇಹದ ಸಂಕೇತವಾಗಿರುವ ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧೆಡೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದರು. ಬೀದರ್ ನಗರದ ಮಂಗಲ್ಪೇಟದಲ್ಲಿರುವ ಸೇಂಟ್ ಮೆಥೋಡಿಸ್ಟ್ ಚರ್ಚ್ ಸೇರಿದಂತೆ ಬೀದರ್ ನಗರದ ವಿವಿಧ ಬಡಾವಣೆ, ಓಣಿ, ಕಾಲೋನಿಗಳಲ್ಲಿರುವ ಚರ್ಚ್ಗಳಲ್ಲಿ ಹಾಗೂ ಬೀದರ್ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಆಲಯಗಳಲ್ಲಿ ಕ್ರೈಸ್ತ ಸಮುದಾಯದ ಯುವಕರು, ಯುವತಿಯರು, ಮಹಿಳೆಯರು, ಮಕ್ಕಳು, ಪುರುಷರು, ವಯೋವೃದ್ಧರು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಬೈಬಲ್ದೊಂದಿಗೆ ಚರ್ಚ್ಗಳಿಗೆ ಹೋಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬೀದರ್ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿಯೂ ಕ್ರೈಸ್ತ ಬಾಂಧವರು ವಿಶಿಷ್ಟ ರೀತಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಗ್ರಾಮೀಣ ಭಾಗದ ಚರ್ಚ್ಗಳಲ್ಲಿ ಪಾಸ್ಟರ್ಗಳ ನೇತೃತ್ವದಲ್ಲಿ ಮಹಿಳೆಯರು, ಮಕ್ಕಳು, ಯುವಕರು ಕುಟುಂಬ ಸಮೇತ ಚರ್ಚಿಗೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏರ್ಪಡಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಕ್ಕಳು, ಯುವಕರು ಸಂಭ್ರಮದಿಂದ ಪಾಲ್ಗೊಂಡರು. ವಿಶ್ವದಲ್ಲಿ ಅತ್ಯಧಿಕ ಅನುಯಾಯಿಗಳು ಹೊಂದಿರುವ ಕ್ರೈಸ್ತ ಧರ್ಮೀಯರ ಜೀಸಸ್ ಜೆರುಸಲೆಂ ಬಳಿಯ ಬೆತ್ಲೆಹೇಮ್ನ ಗೋದಲೆಯಲ್ಲಿ ಯೇಸುವಿನ ಜನ್ಮಸ್ಥಳ, ಯೇಸುವಿನ ತಂದೆ ಜೋಸೆಫ್, ತಾಯಿ ಮೇರಿ, ಯೇಸು ಸಣ್ಣ ವಯಸ್ಸಿನಲ್ಲಿಯೇ ಧಾರ್ಮಿಕ ವಿಷಯಗಳನ್ನು ಕರಗತ್ತ ಮಾಡಿಕೊಂಡಿದ್ದ 30 ವರ್ಷ ತುಂಬಿದ ಬಳಿಕ ಯೇಸು ಸ್ವಾಮಿ ಬಡಗಿತನ ಕೆಲಸ ಬಿಟ್ಟು ಧರ್ಮೋಪದೇಶದ ಮೂಲಕ ವಿಶ್ವದಲ್ಲಿ ಶಾಂತಿ, ಸ್ನೇಹ, ಸಹಬಾಳ್ವೆ ಮತ್ತು ಭಾತೃತ್ವವನ್ನು ಬೆಳೆಸುವುದು ಯೇಸು ಸ್ವಾಮಿಯವರ ಮುಖ್ಯ ಗುರಿ ಹಾಗೂ ಉದ್ದೇಶವಾಗಿತ್ತು. ಆದರೆ ಅದು ಸಾಂಪ್ರದಾಯಿಕವಾಗಿ ತಿಳಿಯಲಾಗಿದ್ದು ಹಿಬ್ರೋ ತತ್ವಗಳಿಗೆ ವಿರೋಧವಾಗಿ ಯೇಸು ಸ್ವಾಮಿ ನಡೆದಿದ್ದಾನೆಂದು ರೋಮ ಗವರ್ನರ್ ಪಿಲಾತ್ ಭಾವಿಸಿದ್ದ. ಆದರೂ ಯೇಸು ಸ್ವಾಮಿ ಬಡವರು, ನಿರ್ಗತಿಕರು ಹಾಗೂ ಶ್ರೀಮಂತರು ಎನ್ನದೇ ಎಲ್ಲರ ಪಾಪಗಳು ಪರಿಹಾರ ಮಾಡುತ್ತಿದ್ದ. ಯೇಸು ಸ್ವಾಮಿ ಎಲ್ಲರಿಗೂ ದೇವ ಸ್ವರೂಪಿ, ಸಾಕ್ಷಾತ್ ಸಕಾರಾರ್ಥ ಮೂರ್ತಿಯಾಗಿದ್ದ. ವಿಶ್ವದ ಶಾಂತಿಯ ದೂತ, ಕರುಣಮಯಿ, ದಯಸಾಗರನಾಗಿದ್ದ ಯೇಸು ಸ್ವಾಮಿ ರೋಗಿಗಳ ಬಗ್ಗೆ ಅಪಾರ ಕಾಳಜಿ, ಕಕ್ಕುಲೆತ್ತಿ ಹೊಂದಿದ್ದ. ಯೇಸು ಸ್ವಾಮಿ ಕಣ್ಣಲ್ಲಿದ್ದ ಕುರುಡರಿಗೆ ಕಣ್ಣು ಕೊಟ್ಟು ಬಾಳಿಗೆ ಬೆಳಕಾದರು. ಕಾಲಿಲ್ಲದ ಕುಂಟರಿಗೆ ಕಾಲು ಕೊಟ್ಟು ನಡೆಯುವಂತೆ ಮಾಡಿದರು. ಮಹಾರೋಗಗಳಿಂದ ನರಳುತ್ತಿರುವ ರೋಗಿಗಳ ರೋಗ ವಾಸಿ ಮಾಡಿದ. ವಿಶ್ವದಲ್ಲಿ ಎಲ್ಲರೂ ಆನಂದ ಹಾಗೂ ಹರ್ಷದಿಂದ ಬಾಳಬೇಕು ಎಂದು ಬಯಸಿದ್ದ ದಾರ್ಶನಿಕ ಯೇಸು ಮಸಿಯ. ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ ಲೋಕರಕ್ಷಕ ಯೇಸು ಸ್ವಾಮಿ ಲೋಕದ ಉದ್ಧಾರಕ್ಕಾಗಿ ರೋಮ ರಾಜ ನೀಡಿದ ಸಂಕಷ್ಟಗಳನ್ನು ಸಹಿಸಿಕೊಂಡ ಮಹಾನ್ ತ್ಯಾಗಿ ಯೇಸು ಸ್ವಾಮಿ. ಸುಂದರ ಸ್ವರೂಪಿ ಯೇಸು ಸ್ವಾಮಿಗೆ ಹಲವಾರು ಶಿಷ್ಯರಿದ್ದರು. ಆ ಮಹಾನ್ ದೇವ ಮಾನವ, ದೇವ ಸ್ವರೂಪಿ ಯೇಸು ಸ್ವಾಮಿಯ ಉಪದೇಶಗಳು ಹಾಗೂ ಕಥೆಗಳು ಕ್ರೈಸ್ತ ಧರ್ಮ ಗ್ರಂಥವಾಗಿರುವ ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿವೆ. ಸರಳ ಹಾಗೂ ಧನ್ಯತಾ ಭಾವದಿಂದ ಬದುಕಿದ ಯೇಸು ಸ್ವಾಮಿ ಪವಾಡ ಪುರುಷನು ಹೌದು. ಪವಿತ್ರಾತ್ಮದಿಂದ ಜನಿಸಿದ ಯೇಸು ಸ್ವಾಮಿ ಜನ್ಮದಿನದ ನಿಮಿತ್ತ ವಿಶ್ವದಲ್ಲಿ ಕ್ರೈಸ್ತ ಸಮುದಾಯದವರು ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವನ್ನು ಸಡಗರ, ಸಂಭ್ರಮ ಹಾಗೂ ಹರ್ಷ ಉಲ್ಲಾಸದಿಂದ ಆಚರಣೆ ಮಾಡುತ್ತಾರೆ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಕದಂಬ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿ ವತಿಯಿಂದ ಹ್ಯಾಪಿ ಕ್ರಿಸ್ಮಸ್.